ಫಿಕ್ಸಿಂಗ್ ಅಂತ ಇದು. ಓಕೆ ಸರ್. ಇವಾಗ ಯಾವ ಟೆಸ್ಟ್ ಬರ್ತಾ ಇದೆ ನಿಮ್ದು ಮೆಥಡ್ಸ್ ಅಂದ್ರೆ ಎಕ್ಸಾಂಪಲ್ CBC ಅಂತ ನಾನು ಹಾಕ್ದೆ. ಓಕೆ. CBC ಕ್ಲಿಕ್ ಮಾಡಿದೆ. CBC ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಸ್ಯಾಂಪಲ್ ಆಗಿ ADTA. ಓಕೆ. ಸ್ಯಾಂಪಲ್ ADTA. ಓಕೆ. ಕ್ಲಿಕ್. CBC ಏನ್ ಹಾಕಿದ್ದೀರಾ ಸ್ಯಾಂಪಲ್? ADTA ಸರ್. ಹೋಲ್ ಬ್ಲಡ್ ಹಾಕಿರ್ಬೇಕು ನೋಡಿ ಸರ್ ಹಂಗಾದ್ರೆ. ಓಕೆ. ನಿಮ್ಗೆ ಮೆಥಡ್ ಕಾಣಿಸುತ್ತೆ ಈ ತರ ಇಲ್ಲಿ. ಸರ್ವಿಸ್ ಇಲ್ಲ ಮೆಥಡ್ ಅಂದ್ರೆ ಇಲ್ಲಿ ಬ್ಲಾಂಕ್ ಇದೆ ಅಲ್ವಾ, ಅಂದ್ರೆ ಈ ಸರ್ವಿಸ್ ಇಲ್ಲ. ಯಾವ ಸರ್ವಿಸ್ ಮೆಥಡ್ ಇದೆ ಒಂದ್ ನಿಮಿಷ ನೀವು ಕಳಿಸಿದಿರಲ್ವಾ, ಒಂದೇ ನಿಮಿಷ ಚೆಕ್ ಮಾಡ್ತೀನಿ ಅದನ್ನೇ. ಓಕೆ. ಮೆಥಡ್ ಎಕ್ಸಾಕ್ಟ್ ಯಾವ ಸರ್ವಿಸ್ ಏನಾದ್ರು ಬರ್ತದೆ ನಂಗೆ ಗೊತ್ತಿದೆ ನಿಮ್ಗೆ ಮೆಥಡ್ ಯಾವ ಸರ್ವಿಸ್ ಇದೆ ಅಂತ? ಯಾವ ಸರ್ವಿಸ್ಗೆ ಅಂದ್ರೆ ಸರ್? ಸರ್ವಿಸ್ ಯಾವ್ದು ಇವಾಗ ಓಕೆ, ಇವಾಗ ನೀವ್ ಹೇಳೋದು ಮೆಥಡ್ ಅಂತ. ಇವಾಗ ಇದು ತಗೊಂತೀವಿ ಅನ್ಕೊಳ್ಳಿ, ಯಾವ್ದು ನಾನು ಚೆಕ್ ಮಾಡ್ತೀನಿ ಏನಾದ್ರು ಅಷ್ಟೇ. ಓಕೆ. ಹಾ, ಇದೆಲ್ಲ ಬರಲ್ಲ ಸರ್. ಯಾವ ಸರ್ವಿಸ್ ಇದು ಬರ್ತದೆ ಅಂತ ಸರ್? ಒಂದ್ ಕೆಲಸ ಲ್ಯಾಬ್ ಟೆಕ್ನಿಷಿಯನ್ 4:30 ಬರ್ತಾನೆ ಸರ್. ಯಾಕಂದ್ರೆ ಇಲ್ಲಿ ಗೊತ್ತಾದ್ರೆ ನನಗೆ ತೋರಿಸಬಹುದು. ಹೌದಾ, ಒಂದ್ ಕೆಲಸ ಮಾಡೋಣ ಇರಿ ಸರ್. ಹಂಗಾದ್ರೆ ಇವ್ ಕುಮಾರು ಲ್ಯಾಬ್ ಟೆಕ್ನಿಷಿಯನ್ ಬಿಟ್ಟಿದ್ದಾನೆ. ಇವ್ರು ಅಬ್ದುಲ್ ಇದ್ದಾನೆ ಲ್ಯಾಬ್ ಟೆಕ್ನಿಷಿಯನ್. ಅವ್ ಬರೋದು 4:30ಗೆ. ಅವ್ ಬಂದ್ಮೇಲೆ ಅವ್ಗೆ ಕಾಲ್ ಮಾಡಿಸ್ಲ ಅಬ್ದುಲ್ ಕೈಲೇನೆ. ಒಂದ್ ನಿಮಿಷ ನಾನು ಚೆಕ್ ಮಾಡ್ತೀನಿ ಒಂದ್ಸಲ. ಮಾಡಿ ಸರ್, ಪರವಾಗಿಲ್ಲ, ನಾನು ವೇಟ್ ಮಾಡ್ತೀನಿ. ಯಾಕಂದ್ರೆ ಗೊತ್ತಾಗ್ಬೇಕು ಸ್ಟೇಜಸ್. ಕೇಳ್ತೀರಾ ಒಂದ್ ಟೆಸ್ಟ್ ಯಾವ್ದು ಅಂತ? ಹೌದಾ, ಹಂಗೆ ಕಟ್ ಮಾಡಿ ಸರ್, ನಾನು ಮಾಡ್ತೀನಿ. ಓಕೆ. ನಿಮ್ಗೊಂದು ಕಾನ್ಫರೆನ್ಸ್ ಕಾಲ್ ಹಾಕ್ಸ್ಬಿಡ್ಲಾ? ಓಕೆ ಓಕೆ ಸರ್, ಹಂಗೆ ಲೈನ್ ಅಲ್ಲಿ ಇರಿ, ಕಾನ್ಫರೆನ್ಸ್ ಕಾಲ್ ಹಾಕ್ತೀನಿ. ಓಕೆ.
ಅಬ್ದುಲ್ ಅಬ್ದುಲ್ ನಾರಾಯಣ್ ಸರ್ ಲೈನ್ ನಲ್ಲಿ ಇದ್ದಾರೆ. ಅವ್ರ ಜೊತೆ ಇದು ಕಾನ್ಫರೆನ್ಸ್ ಹಾಕಿದೀನಿ. ಇದು ಮೆಥಡ್ ಯಾವ ಟೆಸ್ಟ್ ಬರ್ತದೆ, ಒಂದು ಟೆಸ್ಟ್ ಹೆಸರು ಹೇಳ್ತೀರಾ ನನ್ಗೆ? ಮೆಥಡ್ ಯಾವ್ಯಾವ ಟೆಸ್ಟ್ ಮೆಥಡ್ ಬರ್ತಾ ಇದೆ? ಎಲ್ಲಾ ಟೆಸ್ಟಿಗೂ ಬರ್ತಾ ಇದೆ ಸರ್, ಆಲ್ಮೋಸ್ಟ್ ಆಲ್. ಅದನ್ನ ನೋಡ್ತಾ ಇದೀವಿ. ಯಾವ ಎಕ್ಸಾಕ್ಟ್ ಒಂದು ಹೇಳ್ತೀರಾ? CBC ಗೆ ಬರ್ತಾ ಇದೆ ನೋಡಿ. CBC ಟೆಸ್ಟ್ ಮೆಥಡ್ ಬರ್ತಾ ಇಲ್ವಲ್ಲ? ನಾನು ಚೆಕ್ ಬರ್ತಾ ಇದೆ, ಕೆಳಗಿದೆ ನೋಡಿ. ನಾನ್ ನಿಮಗೆ ಇದೇ ಕಳ್ಸಿದೀನಿ ನೋಡಿ ಸರ್. ಮ್ಯಾಮ್ ನಿಮಗೆ ಒಂದು ಗಿಫ್ಟ್ ಕಳ್ಸಿದೀನಿ ನೋಡಿ ನಾನು. ಕಳ್ಸಿ ಅದು ಸರ್ಗೂ ಫಾರ್ವರ್ಡ್ ಮಾಡಿದೀನಿ ನಾನು. ಮೆಥಡ್ ಕೆಳಗಡೆ ನೋಡಿ. ಮೆಥಡ್ ಇತ್ತಂದ್ರೆ ಇಲ್ಲೇ ಡ್ರಾಪ್ ಡೌನ್ ಮೇಡಮ್, ಇಲ್ಲಿ ಹೆಸರು ಬರುತ್ತೆ. ಎಕ್ಸಾಂಪಲ್ ಆರ್ಗ್ಯುಮೆಂಟ್ ಇತ್ತಂದ್ರೆ ಇಲ್ಲಿ ಈ ತರ ಹೆಸರು ಬರುತ್ತೆ. ಇಲ್ಲಿ ಬ್ಲಾಂಕ್ ಬರ್ತಾ ಇದ್ರೆ ಮೆಥಡ್ ಇಲ್ಲ ಅಂತ ಅರ್ಥ. ಅಬ್ದುಲ್ ರ್ಯಾಂಡಮ್ ಬ್ಲಡ್ ಶುಗರ್ ನೋಡಿ. RBS ರ್ಯಾಂಡಮ್ ಬ್ಲಡ್ ಶುಗರ್ RBS. ಅದು RBC ಕೌಂಟ್, ರ್ಯಾಂಡಮ್ ಬ್ಲಡ್ ಶುಗರ್ ಸರ್. ರ್ಯಾಂಡಮ್ ಬ್ಲಡ್ ಶುಗರ್ ಸರ್ ಮೇಲ್ಗಡೆ ಸರ್ ಇಲ್ಲಿ ಮೇಲ್ಗಡೆ ಇದನ್ನ ಚೇಂಜ್ ಮಾಡ್ಬೇಕು ಸರ್. ಇಲ್ಲ ನೀವು ಇದು CBC ಅಂತಾನೆ ಇದೆ, ಇಲ್ಲಿ ಚೇಂಜ್ ಮಾಡ್ಕೋಬೇಕು ಮೇಲೆ. ಹೌದಾ? ಅಲ್ಲ ಸರ್, ಇದು ನಾನು ಹೇಳೋದು ಇವಾಗ ಇದನ್ನ ಇವಾಗ CBC ಬದಲು RBS ಅಂತ ಕೊಡಿ. ರ್ಯಾಂಡಮ್ ಬ್ಲಡ್ ಶುಗರ್ ಅಲ್ಲ ಸರ್, ಇದು ಸರ್ವಿಸ್ ನೇಮು. ಸರ್ವಿಸ್ ನೇಮ್ ಅಲ್ಲಿ RBS ಅಂತ ಕೊಡಿದ್ರೆ ರ್ಯಾಂಡಮ್ ಬ್ಲಡ್ ಶುಗರ್ ಅಂತ RRBS ಅಂತ ಇತ್ತದು. ಬರ್ತಾ ಇಲ್ಲ ಇಲ್ಲಿ. ಅಬ್ದುಲ್ ರ್ಯಾಂಡಮ್ ಬ್ಲಡ್ ಶುಗರ್ ಅಂತ ಹಾಕಿ. ಒಂದ್ ನಿಮಿಷ. ಸರ್ ಅಲ್ಲಿ ರ್ಯಾಂಡಮ್ ಬ್ಲಡ್ ಶುಗರ್ ಅಂತ ಹಾಕಿ ಸರ್ ಮೇಲ್ಗಡೆ. ಇಲ್ಲಾಂದ್ರೆ RFT ಅಂತ ಹಾಕಿ ಸರ್, ರೈನಲ್ ಫಂಕ್ಷನ್ ಟೆಸ್ಟ್. ರ್ಯಾಂಡಮ್ ಬ್ಲಡ್ ಶುಗರ್ ಬಂತು RBS ಬಂತು ಅಬ್ದುಲ್. ಸ್ಯಾಂಪಲ್ ಏನು? ಸ್ಯಾಂಪಲ್ ಏನಪ್ಪ? ಯೂರಿಕ್ ಆಸಿಡ್ ಬರುತ್ತೆ ನೋಡಿ. ಗ್ಲೂಕೋಸ್ ಅಂತ ಬರ್ತಾ ಇದೆ ನೋಡಿ ಇಲ್ಲಿ. ಮೆಥಡ್ ಗ್ಲೂಕೋಸ್ ಆಕ್ಸಿಡೇಸ್ ಪರಾಕ್ಸಿಡೇಸ್ ಅಂತಿದೆ ಮೆಥಡ್. ಚೆಕ್ ಮಾಡ್ಕೊಂಡು ಇಲ್ಲೇನ್ ಮಾಡ್ಬೇಕು, ಇಲ್ಲಿ ಸ್ವಲ್ಪ ಮೇಲ್ಗಡೆ ಬ್ಲಾಂಕ್ ಅಂತ ಬರುತ್ತೆ. ಕ್ಲಿಕ್ ಮಾಡಿದ್ರೆ ಬ್ಲಾಂಕ್ ಅಂತ ಸಿಗುತ್ತಾ? ಬ್ಲಾಂಕ್ ಕ್ಲಿಕ್ ಮಾಡ್ಕೊಂಡು ಸೇವ್ ಮಾಡಿದ ತಕ್ಷಣ ಏನಾಗುತ್ತೆ ನಿಮ್ದು, ಇದೇನಾಗುತ್ತೆ, ರಿಮೂವ್ ಆಗ್ಬಿಡುತ್ತೆ ಆಟೋಮೆಟಿಕಲಿ. ಓಕೆ ಸರ್ ಅದು ಮಾಡಿ ನೋಡಿದ್ವಿ. ಅದು ಮಾಡಿದ್ರು ನೆಕ್ಸ್ಟ್ ರಿಪೋರ್ಟ್ಸ್ ಅಲ್ಲಿ ಇತ್ತು, ಬರ್ತಾ ಇತ್ತು ಮತ್ತೆ. ನೋಡಿ, ಈ ರಿಪೋರ್ಟ್ ಅಲ್ಲಿ ಹಳೆ ರಿಪೋರ್ಟ್ ಅಲ್ಲಿ ಚೇಂಜ್ ಆಗಲ್ಲ. ನೆಕ್ಸ್ಟ್ ರಿಪೋರ್ಟ್ ಏನ್ ಬರ್ತದೆ ಅದು ಮಾತ್ರ ಬರುತ್ತೆ. ಹಳೆದು ಏನು ಚೇಂಜ್ ಮಾಡಕ್ಕಾಗಲ್ಲ. ಮ್ಯಾಮ್ ಇವಾಗ ಒಂದು 0 ಬಿಲ್ ಹಾಕಿ ನೋಡಕ್ ಹೇಳಿದ್ರು ಸರ್. ಈಗ ಒಂದು ಬಂದ್ಬಿಟ್ಟು ನಾನು ಸೆಪರೇಟ್ ಮಾಡ್ತೀನಿ. ಮೇಲ್ಗಡೆ ಹೋಗ್ಬಿಟ್ಟು ಈ ಮೆಥಡ್ ಇಂದ ಚೆಕ್ ಮಾಡ್ಕೊಂಡು ಸಿಂಪಲ್ ಕೆಳಗಡೆ ಸೇವ್ ಅಂತ ಮಾಡಿದ ತಕ್ಷಣ ಏನಾಗುತ್ತೆ, ಈ ರಿಪೋರ್ಟ್ ನೆಕ್ಸ್ಟ್ ರಿಪೋರ್ಟ್ ಅಲ್ಲಿ ಆಟೋಮೆಟಿಕಲಿ ಇದು ಮೆಥಡ್ ಬ್ಲಾಂಕ್ ಬಂದ್ಬಿಡುತ್ತೆ. ಸರ್ ಈಗ ಒಂದ್ ಕೆಲಸ ಮಾಡಿ ಸರ್, ಒಂದ್ ಪೇಷಂಟ್ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡು ನಮ್ಮದ್ರಲ್ಲಿ ಒಂದ್ ಬಿಲ್ ಮಾಡೋಣ ಸರ್. ಒಂದು OP ತಗೊಳ್ಳಿ, OP ಬಿಲ್ಲಿಂಗ್. ಆಮೇಲೆ ಎಲ್ಲಾ ಪೇಷಂಟ್ ನಾವ್ ಈ ತರ ರಿಮೂವ್ ಮಾಡ್ಕೊಂಡು ಕುತ್ಕೊಬೇಕಾ, ಇಲ್ಲ ಒನ್ ಟೈಮ್ ಅಷ್ಟೇ? ಒನ್ ಟೈಮ್ ಅಷ್ಟೇ ಸರ್. ಈಗ ಒಂದ್ ಪೇಷಂಟ್ ಯಾವ್ದಾದ್ರು ಒಂದ್ ಪೇಷಂಟ್ ಸರ್ವಿಸ್ RBS ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ಟು ಡಿಸ್ಕೌಂಟ್ ಮಾಡ್ಬಿಡಿ ಬಿಲ್ಲು. 0 ಬಿಲ್ ಇದೆಯಲ್ಲ? ಸರಿ ಸರ್, ಹಂಗಾದ್ರೆ ನೋಡಿ. ಇವಾಗ ಇಲ್ಲಿ ನಾನು ಜಸ್ಟ್ ಚೇಂಜ್ ಮಾಡ್ತಿದ್ದೀನಿ. ಓಕೆ ಸ್ಯಾಂಪಲ್ ಕಲೆಕ್ಷನ್. ಓಕೆ ಓಕೆ ಎಷ್ಟು ಬಂತ ಇದು? ಬಂತು. ಈಗ ಅದಕ್ಕೆ ಒಂದು ವ್ಯಾಲ್ಯೂ ಎಂಟರ್ ಮಾಡೋಣ, ಒಂದು 150 160 ಅಂತಾನೋ. ಜಸ್ಟ್ ಚೆಕ್ ಮಾಡ್ಕೊಳ್ಳಿ. 150 ಹಾಕಿ ಸರ್ ವ್ಯಾಲ್ಯೂ. ಸೇಮ್ ಇದಿಲ್ಲ. ನೆಕ್ಸ್ಟ್ ಗೆ ಓಕೆ. ನಿಮಗೆ ಇಶ್ಯೂ ಆಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಹೌದು. ಸಿಂಪಲ್ ಚೆಕ್ ಮಾಡ್ಕೊಳ್ಳಿ. ದೆನ್ ಅಕ್ನಾಲೆಜ್ ಮಾಡಿ. ಅಕ್ನಾಲೆಜ್ ಮಾಡಿದ್ಮೇಲೆ ಇವಾಗ ರಿಸಲ್ಟ್ ಎಂಟ್ರಿ ಓಪನ್ ಆಗುತ್ತೆ. ಅಕ್ನಾಲೆಜ್ಮೆಂಟ್. ಓಕೆ.
ಇದು ರಿಸಲ್ಟ್. ಓಕೆ ಇನ್ನೊಂದು ರಿಸಲ್ಟ್ ಅಲ್ಲಿ ಇವಾಗ ಎಕ್ಸಾಂಪಲ್ ನಾರ್ಮಲ್ ವ್ಯಾಲ್ಯೂಸ್ ಏನಿದೆ ನಾರ್ಮಲ್ ವ್ಯಾಲ್ಯೂ ಹಾಕ್ಬಿಡೋಣ. ಸರ್ 140 ಹಾಕ್ಬಿಡಿ ಸರ್, ಅಥವಾ 120 ಹಾಕ್ಬಿಡಿ, ಪರವಾಗಿಲ್ಲ ಏನಾದ್ರು ಹಾಕಿ ಪರವಾಗಿಲ್ಲ. 120. ಓಕೆ, ಹಾ ಇಲ್ಲಿ ಬಂದ್ಬಿಟ್ಟು ಕ್ಲಿಕ್ ಆನ್ ಸೇವ್. ಸೇವ್ ಮಾಡಿದ ತಕ್ಷಣ ನಿಮಗೆ ಹಿಂದಿಂದ ಪ್ರಿಂಟ್ ಆಗಿ ಆಟೋಮೆಟಿಕ್ ಹೆಡರ್ ವಿತೌಟ್ ವಿತ್ ಹೆಡರ್ ಅಂತ ತಗೋತಾ ಇದೆ. ಓಕೆ ಇಲ್ಲಿ ಬರಲ್ಲ. ಏನ್ ಬರಲ್ಲ ನೀವು ಹೇಳಿದ್ರೆ ಹೇಳಿದ್ರಲ್ಲ ಇವರು, ನೋಡಿ ಮೇಡಮ್ ಮೆಥಡ್ ಇಲ್ಲಿ ಬರ್ತಾ ಇದೆ. ಹೋಯ್ತಲ್ಲ ಮೆಥಡ್ ಬರ್ದಿಲ್ಲ ಇಲ್ಲಿ ಅಬ್ದುಲ್, ಬರೀ RBS 120 ಅಷ್ಟೇ ರಿಸಲ್ಟ್ ಬರ್ತದೆ, ಮೆಥಡ್ ಬರ್ಲಿಲ್ಲ. ಸರಿ ಮ್ಯಾಮ್. ಹಂಗಾದ್ರೆ ಆಯ್ತಾ. ಇನ್ನೊಂದ್ ಏನ್ ಡೌಟ್ ಇತ್ತಪ್ಪ ನೀನು ಸರ್ ಹತ್ರ ಕೇಳೋದು? ಮ್ಯಾಮ್ ಅದೇ ಫಾಂಟ್ ಸೈಜ್ ಆಮೇಲೆ ಇದು ಬಿಲ್ ನಮ್ದು ಡ್ಯೂ ಇದ್ರೆ ಅದು. ಡ್ಯೂ ಇದ್ರೆ ಸರ್ ಅದು ರಿಪೋರ್ಟ್ ಜನರೇಟ್ ಆಗ್ಬಾರ್ದು ಅಂತ, ಯಾಕಂದ್ರೆ ಬೆಳಗ್ಗೆ ಶಿಫ್ಟ್ ಅವರು ಸಂಜೆ ಶಿಫ್ಟ್ ಅವ್ರು ಇರ್ತಾರಲ್ಲ. ಏನಾಗತ್ತೆ ಕೇಳಿ, ಇವಾಗ ಅಂದ್ರೆ ಅರ್ಧ ಕೊಡ್ತೀನಿ ಅರ್ಧ ಕೊಡಲ್ಲ ಅಂತ ಹೇಳ್ತಾರೆ ಇವರು. ಅವಾಗ್ಲೂ ಬರಲ್ಲ ನಮ್ಮ ಹತ್ರ. ಅಂದ್ರೆ ಫುಲ್ ಮಾಡ್ಕೊಂಡ್ರೆ ಫುಲ್ ಡ್ಯೂ ಇಡ್ಬೇಕು. ಡ್ಯೂ ಇತ್ತಂದ್ರೆ ಒಂದ್ ನೀವು 50% ಪೇ ಮಾಡಿದ್ರು ಏನ್ ಪೇ ಮಾಡಿಲ್ಲ ಅಂದ್ರೆ ಅದು ಡ್ಯೂ ಇತ್ತಂದ್ರೆ ಯಾವ್ದೇ ಬಿಲ್ ಇಲ್ಲಿ ನಿಮ್ ಲ್ಯಾಬ್ ಅಲ್ಲಿ ಬರೋದೇ ಇಲ್ಲ. ಅಬ್ದುಲ್ ಇವಾಗ ಬರ್ತಾ ಇದೆಯಲ್ಲ ಸರ್? ಸರ್ ಇವಾಗ ಬರ್ತಾ ಇದೆ. ನೀವು ಫುಲ್ ಪೇ ಮಾಡಿದ್ರೆ ಮಾತ್ರ ಬರ್ಬೇಕಾದ್ರೆ ಅದೇ ತರ ನಮ್ಗೆ ಇವ್ರು ಏನ್ ಹೇಳ್ತಾ ಇದಾರಂದ್ರೆ ಫುಲ್ ಅವರು ಅದೇ ಹಾಫ್ ಪೇ ಮಾಡಿದ್ರು ನಮಗಲ್ಲಿ ಶೋನೇ ಆಗಲ್ಲ. ಇದು ಬರಲ್ಲ, ಹೌದು ಟೈಪು ಮಾಡಕ್ ಆಗಲ್ಲ. ಹೌದು, ಫುಲ್ ಪೇ ಮಾಡಾದ್ಮೇಲೆ ನಾವು ಟೈಪು ಮಾಡಕ್ ಆಗೋದು ಸರ್. ಅದೇನಾಗದ್ ಗೊತ್ತಾ ಅಬ್ದುಲ್, ಮೊದ್ಲೇ ನಾವು ಟೈಪ್ ಮಾಡಿ ಇಟ್ಬಿಡ್ತಿದ್ವಿ ಹಳೆ ಸಾಫ್ಟ್ವೇರ್ ಅಲ್ಲಿ, ಇಲ್ಲಿ ಟೈಪು ಮಾಡಕ್ ಆಗಲ್ಲ ಅಂತ. ಅಲ್ಲಿ ರಿಪೋರ್ಟ್ ಮಾತ್ರ ಸರ್ ಏನಾಯ್ತಂದ್ರೆ ಸರ್ ನಾರಾಯಣ್ ಸರ್ ಜನರೇಟ್ ಆಗ್ತಾ ಇರ್ಲಿಲ್ಲ ಅಲ್ಲಿ. ಹೌದು, ಮಾತ್ರ ಮಾಡ್ಕೊಂಡು ಇಟ್ಕೊಂಡ್ಬೋದಿತ್ತು ನಾವು ಅಷ್ಟೇ. ನಾರಾಯಣ್ ಸರ್ ನಮ್ದು ಹಳೆ ಸಾಫ್ಟ್ವೇರ್ ಇತ್ತಲ್ಲ ಸರ್ ಕ್ಲಿನಿಕ್ ಅಲ್ಲಿ ನಾವು ರಿಪೋರ್ಟ್ ಟೈಪ್ ಮಾಡಿ ಇಡ್ಬೋದಾಗಿತ್ತು, ಬಟ್ ಪ್ರಿಂಟ್ ಬರ್ತಿರ್ಲಿಲ್ಲ. ಅಂದ್ರೆ ಪ್ರಿಂಟ್ ತೆಗಿಯಕ್ ಆಗ್ತಿರ್ಲಿಲ್ಲ ಫುಲ್ ಪೇ ಆಗಿಲ್ಲ ಅಂದಿದ್ರೆ. ಅದು ಆ ತರ ಇವರು ಹೇಳ್ತಿರೋದು ಸರ್, ನಿಮ್ಮಲ್ಲಿ ಆತರ ಇಲ್ಲ. ಅರ್ಥ ಆಯ್ತಾ ಸರ್ ನನ್ಗೆ? ಇವಾಗ ಒಂದೊಂದ್ ಸತಿ ಏನಾಗುತ್ತೆ, ನಾವ್ ಯಾರು ಇರಲ್ಲ ಟೆಕ್ನಿಷಿಯನ್ಸ್, ಇವಾಗ ರಿಪೋರ್ಟ್ ಕೊಡ್ಬೇಕು. ಅವರು ಪೇಷಂಟ್ಸ್ ಬಂದಿದ್ದಾರೆ, ಪೇ ಮಾಡ್ತಾರೆ, ಯಾರೋ ರಿಸೆಪ್ಷನ್ ಅಲ್ಲಿ ಇರ್ತಾರೆ, ಪೇ ಮಾಡ್ತಾರೆ, ಅವ್ರು ಪೇ ಮಾಡಿಸ್ಕೊಂತಾರೆ. ಅವರಿಗೆ ಟೈಪ್ ಮಾಡ್ಕೊಂಡು ಕೂತ್ಕೊಳಕ್ ಬರಲ್ಲ, ಅವಾಗ ಪ್ರಾಬ್ಲಮ್ ಆಗುತ್ತೆ. ಅದು ಲೋಕಲ್ ಸಾಫ್ಟ್ವೇರ್ ಓಕೆ ಆಗುತ್ತೆ, ಬಟ್ ಇದು ಇಲ್ಲಿ ಸಾಫ್ಟ್ವೇರ್ ಪ್ರೆಸೆಂಟ್ ನಮ್ಮ ಹತ್ರ ಇಲ್ಲ. ಇವ್ರು ಇಲ್ಲ ಅಂದ್ರೆ ಗೇಟ್ ಶೋನೇ ಆಗಲ್ಲ. ಏನಾದ್ರೂ ಹೇಳ್ತಾ ಇದೆ ಹಿಂಗೆ ಮಾಡ್ಬೋದು ಅಂತ ಅಂದ್ರೂ ಒಂದ್ಸಲ ನಾನು ಚೆಕ್ ಮಾಡ್ತೀನಿ. ಆ ತರ ಇತ್ತು ಅಂದ್ರೆ ನಾನು ಸಜೆಸ್ಟ್. ಓಕೆ ಸರ್, ಓಕೆ ಓಕೆ ಸರ್, ಆಗಿದ್ರೆ ಓಕೆ ಸರ್, ಓಕೆ ಸರ್. ಆಮೇಲೆ ಸರ್ ಅದು ಒಂದೊಂದು ಫಾಂಟ್ ಸೈಜ್ ಬಿಗ್ ಲೆಟರ್ಸ್ ಇದೆ. ಇವಾಗ ಕ್ರಾಟಿನ್ ಬಿಗ್ ಲೆಟರ್ ಇದೆ ಸರ್. ಸರ್ವಿಸ್ ಮಾಸ್ಟರ್ಸ್ ಅಲ್ಲಿ ಹೆಂಗ್ ಕೊಟ್ಟಿದ್ರೆ ಹಂಗೆ ಮಾಡ್ತೀರ, ಚೇಂಜಸ್ ಮಾಡಲ್ಲ. ಒಂದು ಅಲ್ಫಾಬೆಟ್ ಫುಲ್ ಇದೆ, ಒಂದು ಇದೆ. ಏನ್ ಮಾಡ್ಬೇಕಂದ್ರೆ ಸರ್ವಿಸ್ ಮಾಸ್ಟರ್ಸ್ ಹೋಗ್ಬಿಟ್ಟು ಅಲ್ಲೇ ಎಡಿಟ್ ಮಾಡ್ಕೊಂಡು ನೀವು ಹೆಂಗ್ ಬೇಕು ಅಂತ ಫಾಂಟ್ ಚೇಂಜ್ ಮಾಡ್ಬೇಕು. ಅದು ತೋರಿಸ್ತೀನಿ ಅಂದ್ರೆ ಬೇಕಾದ್ರೆ ನಾನು ತೋರಿಸ್ತೀನಿ ನೋಡಿ. ಮೇಡಮ್ ಇಲ್ಲಿದೆ ಎಕ್ಸಾಂಪಲ್ ಪ್ರಿಂಟರ್ ಕಾರ್ಡ್ ಆಗ್ತಾ ಇದೆಯಾ? ಆಗ್ತಾ ಇದೆ ಸರ್, ಆಗ್ತಾ ಇದೆ. ಮಾಸ್ಟರ್ಸ್ ಅಡ್ಮಿನ್ ಮೇನ್ ಮಾಸ್ಟರ್, ಮೇನ್ ಮಾಸ್ಟರ್ಸ್ ಅಲ್ಲಿ ಸರ್ವಿಸ್ ಮಾಸ್ಟರ್. ಎಕ್ಸಾಂಪಲ್ ಇಲ್ಲಿ ಅದೇ ಮಾಸ್ಟರ್ಸ್, ಮಾಸ್ಟರ್ಸ್ ಒಳಗಡೆ ಸರ್ವಿಸಸ್ ಅಂತ ಇಲ್ಲಿ ನಿಮಗೆ ಶೋ ಕಾಣಿಸುತ್ತೆ. ಈ ಸರ್ವಿಸ್ ಅಲ್ಲಿ ಕ್ಲಿಕ್ ಆಗ್ತೀರಾ, ನೀವು ಅಲ್ಫಾಬೆಟ್ ಫುಲ್ ಕ್ಯಾಪಿಟಲ್ ಟೈಪ್ ಮಾಡಿದ್ರೆ ಕ್ಯಾಪಿಟಲ್ ಆಗುತ್ತೆ. ಎಕ್ಸಾಂಪಲ್ ಸಿಬಿಸಿ ಅಂತ ಟೈಪ್ ಮಾಡಿ, ಇದು ಫುಲ್ ಕ್ಯಾಪಿಟಲ್ ಇದೆ. ಒಂದ್ ಕೆಳಗಡೆ ಸಿಬಿಸಿ ಕ್ಯಾಪಿಟಲ್ ಸ್ಮಾಲ್ ಪಿಕ್ಸ್ ಇದೆ. ಏನ್ ಬೇಕಂದ್ರೆ ಸಬ್ಮಿಟ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ನೀವು ಏನ್ ಬೇಕು ಮತ್ತೆ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ರಿಪೋರ್ಟ್ ಅಲ್ಲಿ ಆ ತರ ಸೆಟ್ ಆಗಿರುತ್ತೆ. ಕೌಂಟ್ ಸರ್ RFT ತೋರಿಸಿ ಸರ್. RFT ತೋರಿಸ್ಲಾ? RFT ದಲ್ಲಿ ಕ್ರಿಯಾಟಿನ್ ಬ್ಲಡ್ ಯೂರಿಕ್ ಆಸಿಡ್ ಇದೆಯಲ್ಲ, ಕ್ರಿಯಾಟಿನ್ ಇದು ಬಿಗ್ ಲೆಟರ್ಸ್ ಅಲ್ಲಿ ಇದೆ, ಯೂರಿಯಾ ಸ್ಮಾಲ್ ಆಗಿದೆ. ಅದೇ ಸರ್ ಬರೀ RFT ಹಾಕಿ ಸರ್, ಬರೀ ಕ್ರಿಯಾಟಿನ್ ಬರೀ RFT ಕ್ರಿಯಾಟಿನ್ ಬ್ಲಡ್ ಅದ್ರಲ್ಲೇ ನಿಮ್ಗೆ ಸಬ್ಡಿವೈಡ್ ಆಗುತ್ತೆ ಅಷ್ಟೇ. ಇಲ್ಲಿ ನೋಡಿ ಕ್ರಿಯಾಟಿನೈನು ಮತ್ತೆ ಕ್ರಿಯಾಟಿನ್ ಯೂರಿನ್ ಎರಡು ಇದಾವೆ. ಕ್ರಿಯಾಟಿನ್ ಯೂರಿನ್
ಕ್ಯಾಪಿಟಲ್ ಇದು ಪ್ರಾಪರ್ ಲೆಟರ್ ಇದೆ, ಫಸ್ಟ್ ಕ್ಯಾಪಿಟಲ್ ಸ್ಮಾಲ್. ಕ್ರಿಯಾಟಿನೈನ್ ಅಂದ್ರೆ ಫುಲ್ ಕ್ಯಾಪಿಟಲ್ ಇದೆ. ಸರ್ ಇದೇನಾಗತ್ತೆ ಅಂತಂದ್ರೆ ಸೀರಮ್ ಒಂದು ಕೊಡ್ಬೇಕಾಗಿತ್ತು, ಎಲ್ಲ ಕ್ಯಾಪಿಟಲ್ ಕೊಡ್ಬೇಕಾಗಿತ್ತು. ಹೌದು. ಸೊ ಇದೇನಾಗಿದೆ ನೋಡಿ, ಇವಾಗ ಕ್ರಿಯಾಟಿನೈನ್ ಕ್ಯಾಪಿಟಲ್ ಬಂದಿದೆ. ಸೊ ಏನಾಗ್ತಾ ಇದೆ ಅಂದ್ರೆ ಫಸ್ಟ್ ಒಂದು ಕ್ಯಾಪಿಟಲ್, ಮಿಕ್ಕಿದೆಲ್ಲ ಅದು ಪ್ರಾಪರ್ ಲೆಟರ್ ಅಲ್ಲಿ ಬರ್ಬೇಕು. ಅಲ್ಲ ಸರ್, ಈಗ ಒಂದ್ ಕೆಲಸ ಮಾಡಿ ಸರ್, RFT ಅಂತ ಹಾಕಿ ಸರ್, ಹೇಳ್ತೀನಿ. ಇದು ಡಿಲೀಟ್ RFT ಅಂತ. ಸಾರಿ ಸರ್. ಚೆಕ್ ಮಾಡ್ತೀನಿ ಒಂದೇ ನಿಮಿಷ. ಓಕೆ. ಇವಾಗ ನಾನು ಈ ತರ ಮಾಡಿದ್ರೆ ಚೆಕ್ ಮಾಡುತ್ತೆ, ಎಲ್ಲಾ ರಿಪೋರ್ಟ್ ಅಲ್ಲಿ ನಿಮ್ಗೆ ಈ ತರ ಬಂದ್ಬಿಡುತ್ತೆ. ಎಕ್ಸಾಂಪಲ್ ಇವಾಗ ನೀವು ಕ್ರಿಯಾಟಿನ್ ಅಂತ ಮೆನ್ಷನ್ ಮಾಡಿ ನೋಡಿ, ಎರಡು ಸ್ಮಾಲ್ ಕಾಣಿಸುತ್ತೆ. ಇವಾಗ RFT ಅಂತ ಹಾಕಿದ್ರೆ RFT ಓಕೆ, ರಿಯಲ್ ಫಂಕ್ಷನ್ ಟೆಸ್ಟ್. ಅದೇ ಸರ್, ಇದು ಇದೆ ಮೇಡಮ್. ಇದು ಆಕ್ಚುಲಿ ಇದು ನೋಡಬಾರ್ದು, ಇಲ್ಲಿ ಜನರಲ್ ಪ್ರೊಫೈಲ್ ನೋಡ್ಬೇಕು. ಲ್ಯಾಬ್ ಅಲ್ಲಿ ಹೋಗ್ಬಿಟ್ಟು ಅದು ಹೆಂಗಿಂಗ್ ಬರ್ತದೆ ನಾನು ತೋರಿಸ್ತೇನೆ ನೋಡಿ. ಇದು ಬಿಟ್ಟು ಇಲ್ಲಿ ಟೆಸ್ಟ್ ಅಂಡ್ ಫಿಕ್ಸಿಂಗ್, ಟೆಸ್ಟ್ ಅಂಡ್ ಫಿಕ್ಸಿಂಗ್ ಇಲ್ಲಿ ಬಂದ್ಬಿಟ್ಟು ಆ ರಿಟರ್ನ್ ಫಂಕ್ಷನ್ ಟೆಸ್ಟ್. ಇವಾಗ ಸ್ಯಾಂಪಲ್ ಅಗೇನ್ಸ್ಟ್ ಸೀರಮ್. ಇಲ್ಲಿ ನಿಮ್ದು ಜನರಲ್ ಪ್ರೊಫೈಲ್ ನೋಡಿದ್ರೆ ಇಲ್ಲಿ ಒಳಗಡೆ ಕಾಣಿಸುತ್ತೆ ಏನೇನ್ ಟೆಸ್ಟ್ ಹಾಕಿ ನೋಡಿ. ಡ್ಯೂರಾ ಕರೆಕ್ಟ್ ಇದೆ, ಕ್ರಿಯಾಟಿನೈನ್ ಕರೆಕ್ಟ್ ಇದೆ, ಯೂರಿಕ್ ಆಸಿಡ್ ಕ್ಯಾಪಿಟಲ್ ಇದೆ. ಹೌದು. ರ್ಯಾಂಡಮ್ ಬ್ಲಡ್ ಶುಗರ್ ಓಕೆ ಕರೆಕ್ಟ್. ಹೌದು. ಬಂದ್ಬಿಟ್ಟು ಚೇಂಜ್ ಮಾಡಿದ ತಕ್ಷಣ ಇನ್ನೊಂದು ಅಪ್ಲಿಕೇಶನ್ ನಿಮಿಷ ಕ್ಲೋಸ್ ಮಾಡ್ತೀನಿ. ಗ್ಯಾಲರಿ ಗ್ಯಾಲರಿ ಓಕೆ. ಇಲ್ಲಿ ಅಡ್ಮಿನ್, ಮೇನ್ ಮಾಸ್ಟರ್, ಓಕೆ, ಮೇನ್ ಮಾಸ್ಟರ್ ಇಸ್ ಸರ್ವಿಸಸ್. ಓಕೆ ಸರ್, ಹೇಳಿ. ಸಬ್ಮಿಟ್ ಮಾಡಿದ್ರೆ ಯೂರಿಕ್ ಆಸಿಡ್ ಕೆಳಗಡೆ ಬಂದು ಸಬ್ಮಿಟ್ ಮಾಡಿ ಓಕೆ. ಸರ್ ಇದು GST ಗೆ ನಾವು ತಗೊಳಲ್ಲ ಸರ್, ಇದನ್ನ ಸರ್ ಒಂದ್ ನಿಮಿಷ ಏನು ಪ್ಲೇ ಆಗ್ತಾ ಇದೆ ಸರ್ ಬ್ಯಾಕ್ ಗ್ರೌಂಡ್ ಅಲ್ಲಿ. ಅಯ್ಯೋ ಇಲ್ಲ ಸರ್, ಯಾಕಂತಂದ್ರೆ ನನಗೆ ಡಬಲ್ ಇದೊಂದ್ಸಲ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ರೀ ಸರ್. ನಾರಾಯಣ್ ಸರ್ ನನಗೆ ನಾರಾಯಣ್ ಸರ್ ಯಾಕಂದ್ರೆ ನಂದು ವಿಡಿಯೋ ಪ್ಲೇ ಆಗ್ತಾ ಇದೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಈ ಕ್ಲಿನಿಕ್ ಸಾಫ್ಟ್ವೇರ್ ಕೇಳಿಸಲ್ಲ ಸರ್, ಅದಕ್ಕೆ ಒಂದೇ ಸಲ ಜಸ್ಟ್ ಅಗೇನ್ ಕನೆಕ್ಟ್ ಮಾಡ್ತೀನಿ. ಒಂದೇ ಸೆಕೆಂಡ್ ಸರ್. ಓಕೆ, ವಿಡಿಯೋ ಪ್ಲೇ ಇದು ಪ್ಲೇ ಆಗ್ತಾ ಇದೆ ಸರ್. ಇದನ್ನ ಒಂದ್ ಕೆಲಸ ಮಾಡ, ಇದನ್ನ ಕ್ಯಾನ್ಸಲ್ ಮಾಡೋಣ ಇರಿ ಸರ್. ಆಯ್ತು, ಇವಾಗ ಕಂಟಿನ್ಯೂ ಮಾಡಿ ಸರ್. ಏನೇನ್ ಚೇಂಜ್ ಮಾಡ್ತೀರಾ? ಎಕ್ಸಾಂಪಲ್ ನಿಮ್ಗೆ ಏನೇ ಎಡಿಟ್ ಬೇಕು ಇದನ್ನ ಬಂದ್ಬಿಟ್ಟು ನೀವು ಮಾಡ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಒಂದು ಸ್ಮಾಲ್ ಮಾಡಿದ್ದು ಈ ತರ ಬಂದ್ಬಿಡುತ್ತೆ. ಇವಾಗ ನೋಡಿ, ನಾನು ಯೂರಿಕ್ ಆಸಿಡ್ ಸ್ಮಾಲ್ ಮಾಡಿದ್ದೀನಿ. ಅದೇ ತರ ಇವಾಗ ಈ ಇದರಲ್ಲಿ ಬಂದ್ಬಿಟ್ಟು ಜಸ್ಟ್ ರಿಫ್ರೆಶ್ ಮಾಡಿದ ತಕ್ಷಣ ನಾನು ಏನಾಗುತ್ತೆ ಅಂದ್ರೆ ನೋಡಿ, ರಿಕೌಂಟ್ ಬಂದ್ಬಿಟ್ಟು ರಿಟರ್ನ್ ಫಂಕ್ಷನ್ ಟೆಸ್ಟ್. ಇಲ್ಲ ಓಕೆ. ಸೀರಮ್ ಅಂತ ಸೆಲೆಕ್ಟ್ ಮಾಡಿದೆ. ಇಲ್ಲಿ ನೋಡಿ ಟೆಸ್ಟ್, ಇಲ್ಲಿ ಜನರಲ್ ಪ್ರೊಫೈಲ್, ಈ ತರ ಜನರಲ್ ಪ್ರೊಫೈಲ್ ಇಲ್ಲಿ ನೋಡಿ. ಇವಾಗ ಚೇಂಜ್ ಅಂತ ಆಗಿದೆ ಸರ್, ಆಗಿದೆ. ಏನೇನ್ ಚೇಂಜ್ ಮಾಡ್ತಾರೆ ಅಲ್ಲಿ ಆಟೋಮೆಟಿಕ್ಲಿ ಇಲ್ಲಿ ಬಂದ್ಬಿಟ್ಟು ಚೇಂಜ್ ಆಗುತ್ತೆ. ಓಕೆ. ಮೆಥಡ್ ಕೂಡ ಇಲ್ಲೇ ಬಂದ್ಬಿಟ್ಟು ಮೆಥಡ್ ಗೆ ಅನ್ಚೆಕ್ ಮಾಡಿದ್ರೆ ಮೆಥಡ್ ಕೂಡ ಆಟೋಮೆಟಿಕ್ಲಿ ರಿಮೂವ್ ಆಗ್ಬಿಡುತ್ತೆ. ಸರ್ ಈಗ ಒಂದ್ಸಲ ನಂಗೆ ಹೇಳ್ಬಿಡಿ ಸರ್, ಹಿಂದೆ ಬ್ಯಾಕ್ ಗ್ರೌಂಡ್ ವಿಡಿಯೋ ಪ್ಲೇ ಆಯ್ತಲ್ಲ, ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಓಕೆ, ಇನ್ನೊಂದ್ಸಲ ಹೇಳ್ಬಿಡಿ ಸರ್. ಅದ್ರದ್ದು ಎರಡು ಕನ್ಸರ್ನ್ ಇದೆ, ಒಂದು ಫಾಂಟ್, ಹೌದು, ಇನ್ನೊಂದು ಮೆಥಡ್. ಓಕೆ.
ಯಾವುದೇ ಮೆಥಡ್ ನಿಮಗೆ ಬೇಡ ಅಂದ್ರೆ ಏನ್ ಮಾಡ್ಬೇಕು, ಲ್ಯಾಬೋರೇಟರಿ ಹಲೋ ಹಲೋ ಸರ್, ಇದ್ರಲ್ಲಿ ಬರ್ತಿತ್ತು ಫೋನಲ್ಲಿ ರೆಕಾರ್ಡಿಂಗ್, ಇದು ವಾಯ್ಸ್, ಅದಕ್ಕೇನೆ ಇವಾಗ ನೀವ್ ಇದ್ ಮಾಡಿ ಸರ್, ನೀವು ಹಾಗೆ ಮಾಡಿ ಸರ್ ನಿಮ್ ಕಡೆಯಿಂದ. ಇವಾಗ ನಿಮ್ದು ಎರಡು ಇದಾವೆ ಮೇಡಮ್. ಒಂದು ಫಸ್ಟ್ ಲೆಟರ್ ಫೌಂಡ್ ಸೈಜ್ ಶುಡ್ ಬಿ ಸೇಮ್, ಒಂದ್ ಕನ್ಸರ್ನ್. ಇನ್ನೊಂದು ಕನ್ಸರ್ನ್ ಇದೆ ಸ್ಪೇಸ್ ಬಿಟ್ವೀನ್ ಒನ್ ಲೆಟರ್ ಟು ನೆಕ್ಸ್ಟ್ ಲೆಟರ್, ಅದು ಆಗಲ್ಲ. ಸೊ ಟೆಸ್ಟ್ ಮೆಥಡ್ ರಿಮೂವ್ ಮಾಡ್ಬೇಕು. ಇದರಲ್ಲಿ ಎರಡು ಆಗತ್ತೆ, ಫಸ್ಟ್ ಅಂಡ್ ಥರ್ಡ್ ಆಗತ್ತೆ. ಇವಾಗ ಫಸ್ಟ್ ನಾನು ತೋರಿಸ್ತೀನಿ. ಫಸ್ಟ್ ಲೆಟರ್ ಸೈಜ್ ಅಂದ್ರೆ ಕ್ಯಾಪಿಟಲ್ ಸ್ಮಾಲ್ ಹೆಂಗ್ ಚೇಂಜ್ ಮಾಡ್ಬೇಕಂದ್ರೆ ಎಲ್ಲ ಹಾಕ್ಬೇಕು. ಅಡ್ಮಿನ್ ಮೇನ್ ಮಾಸ್ಟರ್ ಅಲ್ಲಿ ಮಾಸ್ಟರ್ ಅಲ್ಲಿ ಸರ್ವಿಸಸ್. ಇದು ಬಂದ್ಬಿಟ್ಟು ನಿಮಗೆ ಯಾವ ತರ ಬೇಕು ಆ ತರ ನೀವು ಸರ್ವಿಸ್ ಆ ನೇಮು ಚೇಂಜ್ ಮಾಡ್ಕೋಬಹುದು. ಸ್ಮಾಲ್ ಲೆಟರ್ ಬೇಕಾ, ಕ್ಯಾಪಿಟಲ್ ಬೇಕಾ, ಇಲ್ಲ ಪ್ರಾಪರ್ ಲೆಟರ್ ಬೇಕು. ಇದೇ ಕಡೆ ಎಕ್ಸಾಂಪಲ್ ನೀವು ಹೇಳಿದ್ರಲ್ಲ, ಏನ್ ಸರ್ವಿಸು CBC ಎಕ್ಸಾಂಪಲ್ ನೋಡಿ. ಒಳಗಡೆ ನನಗೆ ಕ್ಯಾಪಿಟಲ್ ಬೇಡ, ಸ್ಮಾಲ್ ಲೆಟರ್ ಬೇಕಂದ್ರೆ ಸಬ್ಮಿಟ್ ಮಾಡ್ಕೋಬೇಕು. ಸಬ್ಮಿಟ್ ಮಾಡ್ಕೊಂಡು ನಿಮ್ಗೆ ಎಡಿಟ್ ಬಟನ್ ಅಂತ ಬರುತ್ತೆ. ಎಡಿಟ್ ಮಾಡಿದ್ಮೇಲೆ ಇಲ್ಲಿ ಬಂದ್ಬಿಟ್ಟು ನೀವು ಹೆಂಗ್ ಬೇಕು ನಿಮ್ಗೆ ಆ ತರ ಚೇಂಜ್ ಮಾಡ್ಕೋಬಹುದು. ನೋಡಿ ಕೌಂಟ್ ಅಂತ ಸ್ಮಾಲ್ ಆಗ್ತದೆ. ನೋಡಿ ಬ್ಲಡ್ ಇದನ್ನು ಆಯ್ತು ಕಂಪ್ಲೀಟ್. ಈ ತರ ಆಯ್ತಾ. ಇಲ್ಲಿ ಬಂದ್ಬಿಟ್ಟು ಸಿಂಪಲ್ ಸೇವ್ ಅಂತ ಮಾಡಿದ್ರೆ ನಿಮಗೆ ಈ ತರ ಪ್ರಾಪರ್ ಸಿಗತ್ತೆ. ಅದೇ ತರ ಬೇರೆ ಯಾವ ಸರ್ವಿಸ್ ಇತ್ತು ನಿಮ್ದು, ಕ್ರಿಯಾಟಿವ್. ಬಟ್ ಕ್ರಿಯಾಟಿವ್ ಮುಂಚೆ ಹೆಂಗ್ ಬರ್ತಾ ಇತ್ತು, ಕ್ಯಾಪಿಟಲ್ ಮಾಡಿದ್ರೆ ಆಟೋಮೆಟಿಕ್ ಚೇಂಜ್ ಆಯ್ತು. ಸೊ ನಿಮ್ಗೆ ಏನೇ ಚೇಂಜ್ ಮಾಡ್ಬೇಕಂದ್ರೆ ಅಡ್ಮಿನ್ ಮೇನ್ ಮಾಸ್ಟರ್ ಸರ್ವಿಸಸ್ ಅಲ್ಲಿ ಅಲ್ಲಿ ಬಂದ್ಬಿಟ್ಟು ನೀವು ಚೇಂಜ್ ಮಾಡ್ಕೋಬಹುದು. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಮೆಥಡ್ ಹೆಂಗ್ ರಿಮೂವ್ ಮಾಡಬೇಕು. ಮೆಥಡ್ ರಿಮೂವ್ ಮಾಡ್ಬೇಕಂದ್ರೆ ಲ್ಯಾಬ್ ಅಲ್ಲಿ ಹೋಗ್ಬೇಕು. ಲ್ಯಾಬೊರೇಟರಿ ಒಳಗಡೆ ಮಾಸ್ಟರ್ಸ್ ಒಳಗಡೆ ನಿಮ್ದು ಏನಿದೆ ಅಂದ್ರೆ ನಿಮ್ದು ಟೆಸ್ಟ್ ರೇಂಜ್ ಫಿಕ್ಸಿಂಗ್. ಇಲ್ಲಿ ಬಂದ್ಬಿಟ್ಟು ನೀವು ಫಸ್ಟ್ ಸ್ಯಾಂಪಲ್ ಸರ್ವಿಸ್ ಅಲ್ಲಿ ಏನ್ ಹಾಕೋಬೇಕು, ನಿಮ್ದು ಏನ್ ಸರ್ವಿಸ್ ಬೇಕು, ಯಾವ ಸರ್ವಿಸ್ ಗೆ ಚೇಂಜ್ ಮಾಡ್ಬೇಕಂದ್ರೆ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಸರ್ವಿಸ್ ನೇಮ್ ಹಾಕೋಬೇಕು. ಸರ್ವಿಸ್ ನೇಮ್ ಹಾಕಿದ ತಕ್ಷಣ ಇಲ್ಲಿ ಯಾವ ಸ್ಯಾಂಪಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಯಾಂಪಲ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಮೆಥಡ್ ಅಂತ ಬರುತ್ತೆ. ಆ ಮೆಥಡ್ ಗೆ ಈ ತರ ಲಿಸ್ಟ್ ಬರುತ್ತೆ. ಈ ಲಿಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಚೇಂಜ್ ಆಗುತ್ತೆ. ನಿಮಗೆ ಮೆಥಡ್ ಯಾವುದಕ್ಕೂ ಬೇಡವಾ ಮೇಡಮ್? ಮೆಥಡ್ ಸರ್ ಯಾವ್ದಕ್ಕೂ ಬೇಡ ಸರ್, ನಾವ್ ಬೇಕಾದ್ರೆ ಯಾವ್ದಕ್ಕೂ ಬೇಡ, ನಾವ್ ಬೇಕಾದ್ರೆ ನಾವೇ ಆಡ್ ಮಾಡ್ಕೊಂತೀವಿ ಸರ್ ನೋಡ್ಕೊಂಡು. ನಿಮಗೆ ಯಾವುದಕ್ಕೂ ಬೇಡ ಅಂದ್ರೆ ನಾನು ಡೈರೆಕ್ಟ್ ಇನ್ಆಕ್ಟಿವ್ ಇಲ್ಲ ಬೇಡ ಇವ್ರು ಏನೇನ್ ಕೇಳ್ತಾರಲ್ಲ ಲ್ಯಾಬ್ ಟೆಕ್ನಿಷಿಯನ್, ಕೇಳ್ಬಿಟ್ಟು ಬೇಕಾದ್ರೆ ಇನ್ಆಕ್ಟಿವ್ ಮಾಡ್ಸೋಣ ಸರ್. ಇನ್ಆಕ್ಟಿವ್ ಮಾಡಿದ್ರೆ ಒಂದ್ ಶಾರ್ಟ್ ಅಲ್ಲಿ ಇನ್ಆಕ್ಟಿವ್ ಮಾಡಿದ್ರೆ ಆಟೋಮೆಟಿಕ್ ಎಲ್ಲದಕ್ಕೂ ರಿಟರ್ನ್ ಬಿಡುತ್ತೆ. ಕೇಳ್ಬಿಟ್ಟು ಹೇಳ್ತೀನಿ ಸರ್. ಅದನ್ನ ನಾನು ಅದು ಹೇಗ್ ಮಾಡೋದು ಹೇಳಿರಿ ಸರ್. ಸೊ ಇನ್ಆಕ್ಟಿವ್ ಮಾಡ್ಬೇಕಂದ್ರೆ ಇಲ್ಲೇ ಸ್ಯಾಂಪಲ್ ಕಲೆಕ್ಟರ್ ಅಲ್ಲಿ ಮೆಥಡ್ ಇರುತ್ತೆ, ಇಲ್ಲಾಂದ್ರೆ ಇಲ್ಲೇ ಮೆಥಡ್ ಅಂತ ಇರುತ್ತೆ ಮಾಸ್ಟರ್ಸ್ ಅಲ್ಲಿ. ಇಲ್ಲಿ ನೋಡ್ತೀನಿ, ಇದಿಲ್ಲ. ಓಕೆ, ಎಲ್ಲಿ ಬರುತ್ತೆ ಸ್ಯಾಂಪಲ್ ಕಲೆಕ್ಷನ್. ನೋಡಿ ಇಲ್ಲಿ ಸ್ಯಾಂಪಲ್ ಕಲೆಕ್ಷನ್ ಅಲ್ಲಿ ನಿಮಗೆ ಯೂನಿಟ್ ಮೆಥಡ್ ಅಂತ ಇರುತ್ತೆ. ಕಾಣಿಸ್ತಾ ಮೇಡಮ್? ಟೆಸ್ಟ್ ಮೆಥಡ್ ಕಾಣಿಸ್ತಾ ಇದೆಯಾ? ಇಲ್ಲಿ ಬಂದ್ಬಿಟ್ಟು ನಿಮಗೆ ಯಾವ್ದು ಬೇಕಿಲ್ಲ ಬಂದ್ಬಿಟ್ಟು ನೀವು ಕ್ಲಿಕ್ ಮಾಡ್ಬೋದು. ಎಕ್ಸಾಂಪಲ್ ಮೆಥಡ್ ಇನ್ನಿಂಗ್ಸ್ ಮೆಥಡ್ ಇದೆ, ನಾನು ಬೇಡ ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರೆ ಆಟೋಮೆಟಿಕ್ ಇನ್ಆಕ್ಟಿವ್ ಆಗುತ್ತೆ. ಯಾವ ಸರ್ವಿಸ್ ಶೋ ಆಗಲ್ಲ. ಸೇಮ್ ಅದೇ ತರ ಇದು ಬೇಡ ನನಗೆ, ಯಾವ್ದು ಬೇಡ, UK ಕೈನೆಟಿಕ್ ಅಂತ ಇದೆ, ಸಿನೆಟಿಕ್ ಬೇಡ, ಇದು ಕ್ಯಾನ್ಸಲ್ ಮಾಡ್ಬಿಡಿ, ಕ್ಯಾನ್ಸಲ್ ಆಗ್ಬಿಡುತ್ತೆ ಇನ್ಆಕ್ಟಿವ್. ಓಕೆ ಸರ್, ಅದ ಇವಾಗ ಇರ್ಲಿ ಸರ್, ನಮ್ಗೆ ಯಾವ್ದು ಬೇಕೋ ಅದನ್ನ ಮಾತ್ರ ಇನ್ಆಕ್ಟಿವ್ ಮಾಡ್ಕೊಂತೀವಿ. ಓಕೆ, ಸೊ ನಿಮ್ದು ಕ್ಲಿಯರ್ ಆಯ್ತು ಮೇಡಮ್? ಎರಡು ಆಯ್ತು ಸರ್, ಎರಡು ಕ್ಲಿಯರ್ ಆಯ್ತು ಸರ್. ಓಕೆ, ಇವಾಗ ಮೂರನೇದು ನಾನು ಜಸ್ಟ್ ನೋಡ್ತೀನಿ. ಅವ್ರು ಗ್ಯಾಪ್ ಬೇಕು ಅಂತ ಹೇಳ್ತಾ ಇದಾರೆ, ಗ್ಯಾಪ್ ಪಾಸಿಬಲ್ ಇಲ್ಲ. ಹೌದು, ಓಕೆ. ಲೆಟರ್ ಲೋಗೋ ಕಾನ್ಫಿಗರೇಬಲ್ ಬಂದ್ಬಿಟ್ಟು
ಇದರಲ್ಲಿ ಪಾಸ್ಪೋರ್ಟ್ ಕಂಪಲ್ಸರಿ ಬೇಕಾ ನಿಮ್ಗೆ? ಪಾಸ್ಪೋರ್ಟ್ ನೇಮ್ ನಂಬರು ಯಾವ ಸರ್? ರಿಪೋರ್ಟ್ ಅಲ್ಲಿ ಏನೇನ್ ಬೇಕು ನಿಮ್ಗೆ? ಸರ್ ರಿಪೋರ್ಟ್ ಅಲ್ಲಿ ಪೇಷಂಟ್ ನೇಮು, ಏಜು, ಸೆಕ್ಸ್, ಸ್ಯಾಂಪಲ್, ನಂಬರು, ಬಾರ್ಕೋಡ್ ಬೇಕಾಗತ್ತೆ ಸರ್. ಬಾರ್ಕೋಡ್ ಪೂಜಾ ಮೇಡಮ್ ಹೇಳಿದೀನಿ. ಸ್ವಲ್ಪ ಪಾಸ್ಪೋರ್ಟ್ ಬೇಡ ಸರ್, ಪಾಸ್ಪೋರ್ಟ್ ಬೇಡ. ಓಕೆ. ಆಮೇಲೆ ಇದು ನಿಮ್ಗೆ ರೆಫರ್ಡ್ ಬೈ ರೆಫರ್ಡ್ ಬೈ ಬೇಕಾಗತ್ತೆ. ರಿಪೋರ್ಟ್ ಆನ್ ಡೇಟ್ ಬೇಕಾ? ಬೇಕು. ಡೇಟ್ ಯಾವ ಡೇಟ್ ಬೇಕಾ? ರಿಪೋರ್ಟ್ ಡೇಟ್ ಬೇಕಲ್ಲ ಸರ್? ಅದು ಸ್ಯಾಂಪಲ್ ಕಲೆಕ್ಷನ್ ಮಾಡೋ ರಿಪೋರ್ಟ್ ಬೇಕಾ ನಿಮ್ಗೆ? ಸ್ಯಾಂಪಲ್ ರಿಸೀವ್ಡ್ ಯಾರಿಂದ ಅಂತಾನ ಸರ್ ಅದು? ಇಲ್ಲ, ಟೈಮಿಂಗ್ ಬರುತ್ತೆ ಅದರಲ್ಲಿ. ಇರ್ಲಿ ಸರ್, NABH ಕೇಳತ್ತೆ. ಓಕೆ. ಕನ್ಸಲ್ಟೆಂಟ್ ಇರ್ಲಿ, ಸ್ಪಾನ್ಸರ್ ಇರ್ಲಿ, ಬಾರ್ಕೋಡ್ ಇರ್ಲಿ, ಪಾಸ್ಪೋರ್ಟ್ ವೆರಿಫೈ ಯಾವತ್ ವೆರಿಫೈ ಮಾಡ್ತಾ ಬರುತ್ತೆ ನಂಬರ್, ಇದೆಲ್ಲ ಈ ತರ ಇದೆ. ಪಾಸ್ಪೋರ್ಟ್ ತೆಗ್ದಾಕಿ ಸರ್. ಅದು ಒಂದು ಪಾಸ್ಪೋರ್ಟ್ ಅಂತ ತೆಗಿದ್ದೀನಿ. ಓಕೆ. ಯೂಸರ್ ಐಡಿ ಕೇಳ್ತೀವ. ಓಕೆ. ನೀವು ಆಮೇಲೆ ಇಲ್ಲಿ ಬಂದ್ಬಿಟ್ಟು ನೀವು ಚೇಂಜ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಐಡಿ ಕೇಳುತ್ತೆ. ನಂದಿಲ್ಲ ಫ್ರಂಟ್ ಹಾಕ್ಲಾ ಸರ್ ಪಾಸ್ವರ್ಡ್ ಐಡಿ? ನಾನ್ ಚೇಂಜ್ ಮಾಡ್ಕೊಳ್ತೀನಿ ನಾವೀಗ. ಓಕೆ. ಈಗ ಬಂದ್ಬಿಟ್ಟು ನಿಮ್ಗೆ ಏನಾದ್ರೂ ಸೈಜ್ ಕಮ್ಮಿ ಜಾಸ್ತಿ ಬೇಕಂದ್ರೆ ಇಲ್ಲಿಂದ ಜಾಸ್ತಿ ಮಾಡ್ಬೋದು. ಇಲ್ಲ ತುಂಬಾ ಚಿಕ್ಕ ಕಾಣಿಸ್ತಾ ಇದೆ ನನಗೆ 10% ಬೇಡ 12 ಬೇಕಂದ್ರೆ ಇಲ್ಲಿಂದ ನೀವು ಚೇಂಜ್ ಮಾಡ್ಕೋಬಹುದು. ಬಟ್ ಇದೇನಂದ್ರೆ ನಿಮ್ಗೆ ಡಿಪೆಂಡ್ ಆಗತ್ತೆ. ನಿಮಗೆ ಡಿಸ್ಪ್ಲೇ ಮೆಥಡ್ ಫ್ರಂಟ್ ಅಲ್ಲಿ ಬೇಕಾ, ಸೈಜ್ ಅಲ್ಲಿ ಬೇಕಾ ಅಂತ ಇಲ್ಲಿ ಹಾಕಿದ್ರೆ ಇದು ನಮಗೆ ಆಟೋಮೆಟಿಕ್ ಚೇಂಜ್ ಆಗ್ಬಿಡುತ್ತೆ. ಎಕ್ಸಾಂಪಲ್, ಬಿಲ್ ಫೌಂಡ್ ತುಂಬಾ ಕಮ್ಮಿ ಇದೆ, ಜಾಸ್ತಿ ಬೇಕಂದ್ರೆ ಇಲ್ಲಿ ಬಂದ್ಬಿಟ್ಟು 10 ಇದೆ ಆಕ್ಟಿವ್, ಅಲ್ಲೂ ಕೂಡ ನೀವು ಮಾಡಬಹುದು. ಇಲ್ಲಿ ಆಲ್ಮೋಸ್ಟ್ 567 ಫೌಂಡ್ ಇದೆ. ಲ್ಯಾಬ್ ನಂಬರ್ ಫೌಂಡ್ ಬೇಕಾ ಮಾಡ್ತಾರೆ. ಓಕೆ. ಓಕೆ, ಈಗ ನಾವು ಲ್ಯಾಬ್ ಮಾಡ್ಕೋಬೇಕಲ್ಲ ನಿಮ್ಗೆ? ಆಕ್ಚುಲಿ ಅವ್ರ ಫೌಂಡ್ ಇದಿಲ್ಲ ಮ್ಯಾಮ್, ಅದು ಕ್ಯಾಪಿಟಲ್ ಸ್ಮಾಲ್ ಇತ್ತಲ್ಲ ಅವ್ರದ್ದು ಇಶ್ಯೂ ಇತ್ತದು. ಓಕೆ. ಅದು ನಾನು ಹೇಳಿದ್ದೇನೆ ಹೆಂಗ್ ಎಡಿಟ್ ಮಾಡ್ಬೋದು ಅವ್ರು. ಇವೆಲ್ಲ ಬಿಕ್ಕಿದ್ರೆ ಯಾವ್ದು ರೆಫರೆನ್ಸ್ ರಿಕ್ವೈರ್ಮೆಂಟ್ ಇಲ್ಲ ಮ್ಯಾಮ್. ಓಕೆ ಸರ್. ಕೊಡ್ತೆ ಚೆನ್ನಾಗೇ ಬರುತ್ತೆ. ಓಕೆ ಸರ್. ಓಕೆ. ಇದು ಬಿಟ್ಟರೆ ಬೇರೆ ಏನಾದ್ರು ಡೌಟ್ ಮ್ಯಾಮ್? ಇದಿಲ್ಲ ಸರ್, ಇನ್ನೇನಿಲ್ಲ. ಅವು ಕೇಳಿದ್ದಷ್ಟೇ, ಇದು ಡೌಟ್. ಇನ್ನೇನಿಲ್ಲ ಸರ್ ಇದರಲ್ಲಿ. ಆಮೇಲೆ ಸರ್ ನೀವು ಡಿಲೀಷನ್ ಆಪ್ಷನ್ ಹೇಳಿದ್ರಲ್ಲ ಸರ್, ಇದು ನೀವು ಇದನ್ನ ರಿಮೂವ್ ಮಾಡ್ತೀರಾ? ಇದು ನೀನು ತೆಗೆದು ಎಕ್ಸಿಟ್ ಆಗ್ಲಾ? ರೆಕಾರ್ಡಿಂಗ್ ರಿಮೂವ್ ಮಾಡ್ತೀನಿ ಸರ್. ಒಂದೇ ನಿಮಿಷ. ಇಲ್ಲ 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 ಇಲ್ಲ, ಈಗ ಅದಕ್ಕೆ ಈಗ ರೆಕಾರ್ಡಿಂಗ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದ್ ನಿಮಿಷ ಸರ್. ಒಂದ್ ನಿಮಿಷ ರೆಕಾರ್ಡ್ ಸರ್, ಒಂದ್ ನಿಮಿಷ ಕಟ್ ಮಾಡ್ಬಿಟ್ಟು ನಿಮ್ಗೆ ಮಾಡ್ತೀನಿ ಸರ್. ರೆಕಾರ್ಡಿಂಗ್ ಕ್ಲೋಸ್ ಮಾಡಿ. ಓಕೆ.